Namaskara. Welcome to Gunda AI Lab. where we explore powerful AI tools and future technology. ಎಲ್ಲರಿಗೂ ನಮಸ್ಕಾರ. ಎಐ ಈ ಒಂದು ಪದಾನೇ ಈಗ ಎಲ್ಲೆಲ್ಲೂ ಸದ್ದು ಮಾಡ್ತಿದೆ, ಹೌದಲ್ವಾ? ಪ್ರತಿಯೊಬ್ಬರಿಗೂ ಎಐ ಕಲಿಬೇಕು, ಅದರಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಕುತೂಹಲ, ಉತ್ಸಾಹ. ಆದ್ರೆ ಈ ಉತ್ಸಾಹದಲ್ಲಿ ತುಂಬಾನೇ ಜನ, ಅದರಲ್ಲೂ ಹೊಸದಾಗಿ ಕಲಿಯೋಕ್ ಶುರು ಮಾಡೋರು, ಕೆಲವು ಕಾಮನ್ ಮಿಸ್ಟೇಕ್ಸ್ ಮಾಡ್ತಾರೆ. ಈ ತಪ್ಪುಗಳಿಂದ ಏನಾಗುತ್ತೆ ಅಂದ್ರೆ ಅವರ ಪ್ರೋಗ್ರೆಸ್ ಲೋ ಆಗುತ್ತೆ, ನಿರಾಸೆ ಕಾಡುತ್ತೆ, ಕೊನೆಗೆ ಅಯ್ಯೋ ಇದೆಲ್ಲ ನಮ್ ಕೈಲಾಗಲ್ಲ ಅಂತ ಬಿಟ್ಬಿಡೋ ಚಾನ್ಸಸ್ ಕೂಡ ಜಾಸ್ತಿ. ಸೊ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಆ ಸಾಮಾನ್ಯ ತಪ್ಪುಗಳ್ಯಾವು ಮತ್ತೆ ಅತಿ ಮುಖ್ಯವಾಗಿ ಆ ತಪ್ಪುಗಳನ್ನ ಅವಾಯ್ಡ್ ಮಾಡಿ ನಮ್ಮ ಎಐ ಜರ್ನಿಯನ್ನ ಯಶಸ್ವಿಯಾಗಿ ಹೇಗೆ ಮುಂದುವರಿಸೋದು ಅಂತ ಡೀಟೇಲ್ ಆಗಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣವಾ? ಓಕೆ, ಒಂದು ಸನ್ನಿವೇಶವನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ, ವಾವ್, ನಾನು ಎಐ ಕಲಿಯಲೇಬೇಕು ಅಂತ ಫುಲ್ ಜೋಶ್ನಲ್ಲಿ ಶುರು ಮಾಡ್ತೀರಾ. ಚಾಟ್ ಜಿಪಿಟಿ, ಮಿಡ್ ಜರ್ನಿ ಅಂತ ಯಾವುದೋ ಒಂದು ಟೂಲ್ ಓಪನ್ ಮಾಡ್ತೀರಾ. ಮೊದಲ ಕೆಲವು ಗಂಟೆಗಳಂತೂ ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ. ಆದರೆ ದಿನಗಳು ಕಳೆದಂತೆ, ವಾರಗಳು ಕಳೆದಂತೆ, ಯಾಕೋ ನಾವು ಅಂದುಕೊಂಡಷ್ಟು ಬೇಗ ಕಲಿಯಕ್ಕಾಗ್ತಿಲ್ವಲ್ಲ ಅಂತ ಫೀಲ್ ಆಗೋಕ್ ಶುರುವಾಗುತ್ತೆ. ಬೇರೆಯವ್ರು ಮಾಡೋ ತರಹ ಒಳ್ಳೆ ರಿಸಲ್ಟ್ಸ್ ನಮಿಗ್ ಬರ್ತಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಗೊತ್ತಾ, ಈ ಫೀಲಿಂಗ್ ನಿಮಿಗ್ ಮಾತ್ರ ಬರ್ತಿರೋದಲ್ಲ. ಎಐ ಕಲಿಯೋಕೆ ಶುರು ಮಾಡೋ 100ರಲ್ಲಿ ಸುಮಾರು 80 ಜನಕ್ಕೆ ಇದೇ ಅನುಭವ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಹೆಚ್ಚಾಗಿ ನಾವು ಮಾಡೋ ಕೆಲವು ಸಿಂಪಲ್ ಮಿಸ್ಟೇಕ್ಸ್ಗಳೇ ಇದಕ್ಕೆಲ್ಲ ಕಾರಣ. ಸೊ ಈ ವಿಷಯವನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ನಾವಿದನ್ನ 5 ಸೆಕ್ಷನ್ಗಳಾಗಿ ನೋಡೋಣ. ಮೊದಲನೇದಾಗಿ ಎಐ ಜರ್ನಿಗೆ ಒಂದು ಸಣ್ಣ ವೆಲ್ಕಮ್, ಅಂದ್ರೆ ಇದಕ್ಕೆ ಬೇಕಾದ ಸರಿಯಾದ ಮೈಂಡ್ಸೆಟ್ ಬಗ್ಗೆ ಮಾತಾಡೋಣ. ಆಮೇಲೆ ನಾವು ಮಾಡೋ 5 ದೊಡ್ಡ ತಪ್ಪುಗಳು: ತಕ್ಷಣ ದುಡ್ಡು ಮಾಡಬೇಕು ಅನ್ನೋ ಆಸೆ, ಟೂಲ್ಸ್ ಮತ್ತೆ ಫಂಡಮೆಂಟಲ್ಸ್ ವಿಷಯದಲ್ಲಿರೋ ಕನ್ಫ್ಯೂಷನ್, ಮತ್ತೆ ಪ್ರಾಕ್ಟೀಸ್ ಮತ್ತೆ ತಾಳ್ಮೆಯಿಲ್ದಿರೋದು. ಪ್ರತಿಯೊಂದು ತಪ್ಪಿನ ಬಗ್ಗೆನೂ ಡೀಟೇಲ್ ಆಗಿ ಚರ್ಚೆ ಮಾಡಿ ಲಾಸ್ಟಲ್ಲಿ ಈ ಎಲ್ಲ ತಪ್ಪುಗಳಿಂದ ಪಾರಾಗಿ ಸಕ್ಸೆಸ್ ಆಗೋಕೆ ಸರಿಯಾದ ದಾರಿ ಯಾವುದು ಅಂತ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ನೋಡೋಣ. ಸರಿ, ನಮ್ಮ ಮೊದಲನೇ ಸೆಕ್ಷನ್ ಎಐ ಯಾನಕ್ಕೆ ಸ್ವಾಗತ. ನೋಡಿ, ಎಐ ಕಲಿಯೋದು ಅಂದ್ರೆ ಅದೊಂದು ಪ್ರಯಾಣ ಇದ್ಹಾಗೆ. ಈ ಜರ್ನಿಯಲ್ಲಿ ಥ್ರಿಲ್ಲಿಂಗ್ ಆದ ವಿಷಯಗಳು ಸಿಗುತ್ತೆ, ಹೊಸ ಹೊಸ ದಾರಿಗಳು ಕಾಣಿಸುತ್ತೆ, ಜೊತೆಗೆ ಕೆಲವೊಂದ್ ಕಡೆ ಸವಾಲ್ಗಳು ಕೂಡ ಎದುರಾಗತ್ತೆ. ನಾವು ಈ ಪ್ರಯಾಣ ಹೇಗಿರುತ್ತೆ ಅಂತ ಮೊದಲೇ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ದಾರಿಯಲ್ಲಿ ಬರೋ ಅಡೆತಡೆಗಳನ್ನ ಈಸಿಯಾಗಿ ನಿಭಾಯಿಸಿ ನಮ್ಮ ಗೋಲ್ ರೀಚ್ ಆಗ್ಬಹುದು. ಎಐ ಅನ್ನೋದು ಒಂದು ಕ್ರಾಂತಿಕಾರಿ ಶಕ್ತಿ ಅನ್ನೋದ್ರಲ್ಲಿ ಯಾವ ಡೌಟೂ ಇಲ್ಲ. ಅದು ನಮ್ ಕೆಲ್ಸ ಮಾಡೋ ರೀತಿ, ನಮ್ ಕ್ರಿಯೇಟಿವಿಟಿ ಎಲ್ಲವನ್ನೂ ಬದಲಾಯಿಸೋ ತಾಕತ್ತು ಅದ್ಕಿದೆ. ಆದ್ರೆ ಒಂದ್ ವಿಷಯ ಯೋಚ್ನಿಸಿ, ಕೈಯಲ್ಲಿ 1,00,000 ರೂಪಾಯಿ ಕ್ಯಾಮ್ರಾ ಇದ್ರೆ ಸಾಕಾ? ಎಲ್ರೂ ಅದ್ಭುತ ಫೋಟೋಗ್ರಾಫರ್ ಆಗ್ಬಿಡ್ತಾರಾ? ಇಲ್ಲ ಅಲ್ವಾ? ಆ ಕ್ಯಾಮ್ರಾ ಹೇಗ್ ಬಳಸೋದು, ಲೈಟಿಂಗ್ ಅಂದ್ರೇನು, ಕಾಂಪೋಸಿಷನ್ ಅಂದ್ರೇನು ಅಂತ ಗೊತ್ತಿರ್ಬೇಕು. ಎಐ ಕೂಡ ಹಾಗೇನೆ. ಅದನ್ನ ಹೇಗ್ ಬಳಸ್ಬೇಕು, ಯಾವ ಅಪ್ರೋಚ್ ಸರಿ ಅನ್ನೋ ಗೈಡೆನ್ಸ್ ತುಂಬಾನೇ ಮುಖ್ಯ. ಇಲ್ಲ ಅಂದ್ರೆ ನಮ್ಮೆಲ್ಲ ಎಫರ್ಟ್ಸ್ ವೇಸ್ಟ್ ಆಗುತ್ತೆ. ಓಕೆ, ಈಗ 2ನೇ ಸೆಕ್ಷನ್ಗೆ ಬರೋಣ. ಆರಂಭಿಕರ್ ಮಾಡೋ ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ತಪ್ಪು ಅಂದ್ರೆ ತಕ್ಷಣ ದುಡ್ಡು ಮಾಡಬೇಕು ಅನ್ನೋ ನಿರೀಕ್ಷೆ. ಎಐ ಬಳಸಿ ದಿನಕ್ಕೆ 5,000 ರೂಪಾಯಿ ಗಳಿಸಿ ಅನ್ನೋ ತರಹದ ವಿಡಿಯೋಗಳನ್ನು ನೋಡಿ ಎಐ ಕಲಿಯೋಕೆ ಶುರು ಮಾಡಿದ ತಕ್ಷಣ ದುಡ್ಡಿನ ಮಳೆನೇ ಸುರಿಯುತ್ತೆ ಅಂತ ಅನ್ಕೋತಾರೆ. ಇದು ಸಕ್ಸೆಸ್ ದಾರಿಯಲ್ಲಿರೋ ಮೊದಲನೇ ಮತ್ತು ದೊಡ್ಡ ಸ್ಪೀಡ್ ಬ್ರೇಕರ್. ಈ ಸ್ಲೈಡ್ನಲ್ಲಿ ನೋಡ್ತಿರೋ ಹಾಗೆ ನಮ್ಮ ನಿರೀಕ್ಷೆಗೂ ರಿಯಾಲಿಟಿಗೂ ತುಂಬಾನೇ ವ್ಯತ್ಯಾಸ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಏನು? ಎಐ ಟೂಲ್ಸ್ ಅನ್ನೋದು ಒಂದು ATM ಮಷೀನ್ ತರಹ ದುಡ್ಡು ಕೊಡುತ್ತೆ ಅಂತ. ಆದ್ರೆ ವಾಸ್ತವ ಪೂರ್ತಿ ಬೇರೆ. ಎಐ ಟೂಲ್ಸ್ ಡೈರೆಕ್ಟ್ ಆಗಿ ದುಡ್ಡು ಕೊಡಲ್ಲ, ಬದಲಾಗಿ ಅವು ಹೊಸ ಅವಕಾಶಗಳನ್ನ ಅಂದ್ರೆ ಆಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಆ ಅವಕಾಶಗಳನ್ನ ಬಳಸಿ ದುಡ್ಡು ಮಾಡೋಕೆ ನಮ್ಮ ಪ್ರಯತ್ನ, ನಮ್ಮ ಸಮಯ ಮತ್ತೆ ನಮ್ಮಲ್ಲಿರೋ ಬೇಸಿಕ್ ಸ್ಕಿಲ್ಸ್ ಬೇಕೇ ಬೇಕು. ಇದನ್ನ ಹೀಗನ್ಕೊಳ್ಳಿ, ಗಿಟಾರ್ ಕಲಿಯೋಕ್ ಶುರು ಮಾಡಿದ ಮೊದಲನೇ ವಾರದಲ್ಲೇ ಯಾರಾದ್ರೂ ಸ್ಟೇಜ್ ಶೋ ಕೊಟ್ಟು ದುಡ್ಡು ಮಾಡ್ತೀನಿ ಅಂತ ನಿರೀಕ್ಷೆ ಮಾಡ್ತಾರಾ? ಇಲ್ಲ ತಾನೇ. ಮೊದಲು ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಎಕ್ಸ್ಪರ್ಟ್ ಆಗ್ಬೇಕು. ಎಐ ಕೂಡ ಅಷ್ಟೇ, ಇದೊಂದು ಸ್ಕಿಲ್. ಇದರಲ್ಲಿ ಮಾಸ್ಟ್ರಿ ಮಾಡಿದ ಮೇಲೇನೇ ರಿಸಲ್ಟ್ ಸಿಗೋದು. ಮೈಂಡ್ಸೆಟ್ ಬಗ್ಗೆ ಮಾತಾಡಿದ್ಮೇಲೆ ಈಗ ಕಲಿಯೋ ವಿಧಾನದಲ್ಲಿ ನಾವು ಮಾಡೋ ತಪ್ಪುಗಳ ಕಡೆ ಗಮನ ಕೊಡೋಣ. ಯಾಕಂದ್ರೆ ಸರಿಯಾದ ಆಟಿಟ್ಯೂಡ್ ಇದ್ರೂ ಕಲಿಯೋ ದಾರಿನೇ ತಪ್ಪಾಗಿದ್ರೆ ಗುರಿ ತಲುಪೋದು ಕಷ್ಟ ಅಲ್ವಾ? ಈ ಸೆಕ್ಷನ್ನಲ್ಲಿ ನಾವು 2ನೇ ಮತ್ತು 3ನೇ ತಪ್ಪುಗಳನ್ನು ನೋಡೋಣ, ಅಂದ್ರೆ ಟೂಲ್ಸ್ ಮತ್ತೆ ಫಂಡಮೆಂಟಲ್ಸ್ ಬಗ್ಗೆ. ಪ್ರತಿದಿನ ಮಾರ್ಕೆಟಿಗೆ ಒಂದೊಂದು ಹೊಸ ಎಐ ಟೂಲ್ ಬರ್ತಾನೆ ಇರುತ್ತೆ. ಎಲ್ಲವನ್ನೂ ಕಲಿಬೇಕು, ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಆತುರದಲ್ಲಿ ಒಂದೇ ಸರಿ 10 ಟೂಲ್ಸ್ ಟ್ರೈ ಮಾಡೋಕ್ ಶುರು ಮಾಡ್ತಾರೆ. ಸೋಮವಾರ ಚಾಟ್ ಜಿಪಿಟಿ, ಮಂಗಳವಾರ ಮಿಡ್ ಜರ್ನಿ, ಬುಧವಾರ ಇನ್ಯಾವುದೋ ಹೊಸ ವಿಡಿಯೋ ಎಡಿಟಿಂಗ್ ಟೂಲ್, ಹೀಗೆ. ಇದನ್ನ ಶೈನಿ ಆಬ್ಜೆಕ್ಟ್ ಸಿಂಡ್ರೋಮ್ ಅಂತ ಕರೀತಾರೆ. ಅಂದ್ರೆ ಹೊಳೆಯೋದೆಲ್ಲ ಬೇಕು ಅನ್ನೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಯಾವುದರಲ್ಲೂ ಆಳವಾದ ಜ್ಞಾನ ಸಿಗಲ್ಲ, ಬದಲಾಗಿ ಟೆನ್ಷನ್, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ.
ಇದರ ಬದಲು ನಿಮ್ಮ ಗೋಲ್ಗೆ ಯಾವುದು ಸೂಟ್ ಆಗುತ್ತೋ ಅಂತ ಒಂದೋ ಎರಡೋ ಒಳ್ಳೆ ಟೂಲ್ಸ್ ಪಿಕ್ ಮಾಡಿ ಅದರಲ್ಲಿ ಎಕ್ಸ್ಪರ್ಟ್ ಆಗೋದು ಬೆಸ್ಟ್. ಆಗ ನೀವು ಆ ಟೂಲ್ನ ಪವರ್ ಯೂಸರ್ ಆಗ್ತೀರಾ. ಈಗ ಮೂರನೇ ಮತ್ತು ತುಂಬಾನೇ ಮುಖ್ಯವಾದ ತಪ್ಪಿನ ಬಗ್ಗೆ ನೋಡೋಣ. ಅದು ಫಂಡಮೆಂಟಲ್ ಸ್ಕಿಲ್ಸ್, ಅಂದ್ರೆ ನಮ್ಮ ಮೂಲಭೂತ ಕೌಶಲ್ಯಗಳನ್ನ ಇಗ್ನೋರ್ ಮಾಡೋದು. ತುಂಬಾನೇ ಜನ ಏನನ್ಕೋತಾರೆ ಅಂದ್ರೆ ಎಐ ಬಂದಾಯ್ತು, ಇನ್ನೇನಿದ್ರೂ ನಮಗೆ ಬೇರೆ ಯಾವ ಜ್ಞಾನನೂ ಬೇಕಾಗಿಲ್ಲ, ಎಲ್ಲವನ್ನೂ ಎಐನೇ ನೋಡ್ಕೊಡುತ್ತೆ ಅಂತ. ಆದ್ರೆ ಇದು ದೊಡ್ಡ ತಪ್ಪು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಎಐ ಟೂಲ್ಸ್ ನಮ್ಮ ಸ್ಕಿಲ್ಸ್ಗಳನ್ನ ರೀಪ್ಲೇಸ್ ಮಾಡಲ್ಲ, ಅಂದ್ರೆ ನಮ್ಮ ಜಾಗವನ್ನ ಕಿತ್ಕೊಳ್ಳಲ್ಲ. ಬದಲಾಗಿ ನಮ್ಮ ಸ್ಕಿಲ್ಸ್ಗಳಿಗೆ ಅವು ಸಪೋರ್ಟ್ ಮಾಡ್ತವೆ, ನಮ್ಮನ್ನ ಇನ್ನಷ್ಟು ಪವರ್ಫುಲ್ ಆಗಿ ಮಾಡ್ತವೆ ಅಷ್ಟೇ. ಹಾಗಾದ್ರೆ ಯಾವ ತರಹದ ಫಂಡಮೆಂಟಲ್ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಬೇಕು? ಒಂದು ಉದಾಹರಣೆ ತಗೊಳ್ಳೋಣ. ರೈಟಿಂಗ್ ಬೇಸಿಕ್ಸ್. ಈಗ ChatGPT ಹತ್ರ ಹೋಗಿ ಒಂದು ಕಥೆ ಬರೀ ಅಂತ ಹೇಳಿದ್ರೆ ಅದು ಒಂದು ಸಾಧಾರಣವಾದ ಕಥೆ ಕೊಡುತ್ತೆ. ಆದ್ರೆ ನಿಮಗೆ ಒಂದು ಒಳ್ಳೆ ಕಥೆ ಅಂದ್ರೇನೋ, ಪಾತ್ರಗಳನ್ನ ಹೇಗೆ ಕಟ್ಟಬೇಕು, ಸಂಭಾಷಣೆ ಹೇಗಿರಬೇಕು ಅಂತ ಗೊತ್ತಿದ್ರೆ ನೀವು ಅದಕ್ಕೆ ಸರಿಯಾದ ಪ್ರಾಂಪ್ಟ್ ಕೊಟ್ಟು ಒಂದು ಅದ್ಭುತವಾದ ರಿಸಲ್ಟ್ ತೆಗಿಬಹುದು. ಹಾಗೇನೆ ಡಿಸೈನ್ ಪ್ರಿನ್ಸಿಪಲ್ಸ್ ಅಂದ್ರೆ ಕಲರ್ಸ್, ಲೇಔಟ್ ಬಗ್ಗೆ ಗೊತ್ತಿದ್ರೆ ಮಿಡ್ಜರ್ನಿಯಿಂದ ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡಬಹುದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್. ಯಾವುದೇ ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಎಐ ಬಳಸಿ ಅದಕ್ಕೆ ಪರಿಹಾರ ಹೇಗೆ ಹುಡುಕೋದು ಅಂತ ಯೋಚಿಸೋ ಸ್ಕಿಲ್ ನಿಮ್ಮನ್ನು ಬೇರೆಯವರಿಗಿಂತ 100 ಹೆಜ್ಜೆ ಮುಂದೆ ನಿಲ್ಲಿಸುತ್ತೆ. ಸರಿ, ಈಗ 4ನೇ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ನಾವು ಕಲಿಯೋ ಪ್ರಾಸೆಸ್ಗೆ ಸಂಬಂಧಪಟ್ಟ 2 ಇಂಪಾರ್ಟೆಂಟ್ ತಪ್ಪುಗಳ ಬಗ್ಗೆ ಮಾತಾಡೋಣ. ಒಂದು ಪ್ರಾಕ್ಟೀಸ್ ಇಲ್ಲದಿರೋದು, ಇನ್ನೊಂದು ತಾಳ್ಮೆ ಇಲ್ಲದಿರೋದು. ಈ 2 ತಪ್ಪುಗಳು ಒಂದಕ್ಕೊಂದು ಲಿಂಕ್ ಆಗಿವೆ. ಒಂದು ಮಾಡಿದ್ರೆ ಇನ್ನೊಂದು ಆಟೋಮ್ಯಾಟಿಕ್ ಆಗಿ ಆಗತ್ತೆ. 4ನೇ ತಪ್ಪು ಅಂದ್ರೆ ಬರೀ ಥಿಯರಿ ಕಲಿಯೋದು, ಪ್ರಾಕ್ಟೀಸ್ ಮಾಡದೇ ಇರೋದು. ಅಂದ್ರೆ ಗಂಟೆಗಟ್ಲೆ ವಿಡಿಯೋ ನೋಡೋದು, ಆರ್ಟಿಕಲ್ಸ್ ಓದೋದು, ಆದ್ರೆ ಸ್ವಂತವಾಗೇನೂ ಟ್ರೈ ಮಾಡದೇ ಇರೋದು. ಇದು ಹೇಗಪ್ಪ ಅಂದ್ರೆ ಪುಸ್ತಕ ಓದಿ ಈಜು ಕಲಿಯೋಕೆ ಟ್ರೈ ಮಾಡ್ದ ಹಾಗೆ. ನೀರ್ಗಿಳಿದೇ ಈಜು ಬರೋಕಾಗುತ್ತಾ? ಇಲ್ಲ ತಾನೇ. ಹಾಗೇನೆ ಕಲ್ತಿದ್ದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬೇಕು. ಚಿಕ್ಕ ಪ್ರಾಜೆಕ್ಟ್ ಶುರು ಮಾಡಬೇಕು. ಉದಾಹರಣೆಗೆ ನಿಮ್ಮೊಂದು ಫೋಟೋಗೆ 5 ಬೇರೆ ಬೇರೆ ಸ್ಟೈಲಲ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ ಬರೆಯೋದು, ಅಥವಾ ಒಂದು ಕಾಲ್ಪನಿಕ ಬ್ರ್ಯಾಂಡ್ಗೆ ಲೋಗೋ ಡಿಸೈನ್ ಮಾಡೋದು. ಈ ರೀತಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರೆ ಮಾತ್ರ ನಿಮ್ಗೆ ನಿಜವಾದ ನಾಲೆಡ್ಜ್ ಮತ್ತೆ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನು 5ನೇ ಮತ್ತು ಕೊನೆ ತಪ್ಪು, ಬೇಗನೆ ನಿರಾಸೆಗೊಂಡು ಪ್ರಯತ್ನವನ್ನೇ ಬಿಟ್ಟುಬಿಡೋದು. ಈ ಸ್ಲೈಡ್ನಲ್ಲಿ ಹೇಳಿರೋ ಹಾಗೆ ಎಐ ಕಲಿಯೋದು ಒಂದು ಲರ್ನಿಂಗ್ ಕರ್ವ್ ಹೊಂದಿದೆ. ಲರ್ನಿಂಗ್ ಕರ್ವ್ ಅಂದ್ರೆ ಶುರುನಲ್ಲಿ ಕಷ್ಟ ಅನ್ಸಿ ನಿಧಾನವಾಗಿ ಸುಲಭ ಆಗ್ತಾ ಹೋಗೋ ಪ್ರಾಸೆಸ್. ಶುರುನಲ್ಲಿ ತಪ್ಪುಗಳಾಗತ್ತೆ, ನಾವ್ ಅನ್ಕೊಂಡ ರಿಸಲ್ಟ್ ಬರಲ್ಲ. ಇದು ತುಂಬಾನೇ ನ್ಯಾಚುರಲ್. ಸೈಕಲ್ ಕಲಿಯುವಾಗ ಬೀಳ್ದೆ ಯಾರ್ ಕಲಿತಿದ್ದಾರೆ ಹೇಳಿ? ಆ ಟೈಮ್ನಲ್ಲಿ ತಾಳ್ಮೆ ಮತ್ತೆ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ತುಂಬಾನೇ ಇಂಪಾರ್ಟೆಂಟ್. ನಿರಾಸೆ ಆದಾಗ ಓಕೆ, ಇದು ಲರ್ನಿಂಗ್ ಪ್ರಾಸೆಸ್ನ ಒಂದು ಭಾಗ ಅಂತ ಅರ್ಥ ಮಾಡ್ಕೊಂಡು ಪ್ರಯತ್ನವನ್ನ ಮುಂದುವರ್ಸೋದ್ರಲ್ಲೇ ಸಕ್ಸಸ್ ಇರೋದು. ಇಷ್ಟೊತ್ತು ನಾವು ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಯಾವೆಲ್ಲ ತಪ್ಪುಗಳನ್ನ ಮಾಡ್ತೀವಿ ಅಂತ ನೋಡಿದ್ವಿ. ಈಗ ನಮ್ಮ ಕೊನೆಯ ಮತ್ತು ಅತಿ ಮುಖ್ಯವಾದ ಸೆಕ್ಷನ್ನಲ್ಲಿ ಸೊಲ್ಯೂಷನ್ ಏನು ಅಂತ ನೋಡೋಣ. ಈ ಎಲ್ಲಾ ತಪ್ಪುಗಳನ್ನ ತಪ್ಪಿಸ್ಕೊಂಡು ನಮ್ಮ ಎಐ ಜರ್ನಿಯಲ್ಲಿ ಸಕ್ಸಸ್ ಆಗೋಕೆ ಸರಿಯಾದ ದಾರಿ ಯಾವುದು ಅಂತ ಡಿಸ್ಕಸ್ ಮಾಡೋಣ. ಸಕ್ಸಸ್ ಆಗೋಕೆ ದಾರಿ ತುಂಬಾ ಸಿಂಪಲ್ ಆಗಿದೆ, ಆದ್ರೆ ಅದಕ್ಕೆ ಶಿಸ್ತು ಬೇಕು. ಮೊದಲನೇದಾಗಿ 10 ಟೂಲ್ಸ್ ಹಿಂದೆ ಹೋಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಬದಲು ನಿಮ್ಗೆ ಬೇಕಾದ 1 ಟೂಲ್ಸ್ ಮೇಲೆ ಫೋಕಸ್ ಮಾಡಿ ಅದರಲ್ಲಿ ಎಕ್ಸ್ಪರ್ಟ್ ಆಗಿ. ಎರಡನೇದಾಗಿ ಪ್ರತಿದಿನ ಕನಿಷ್ಠ ಅಂದ್ರೂ ಒಂದು 15-20 ನಿಮಿಷನಾದ್ರೂ ಪ್ರಾಕ್ಟೀಸ್ ಮಾಡಿ. ಕನ್ಸಿಸ್ಟೆನ್ಸಿ ತುಂಬಾನೇ ಮುಖ್ಯ. ಮೂರನೇದಾಗಿ ಬರೀ ಥಿಯರಿ ಕಲಿಯೋದ್ ಬಿಟ್ಟು ಚಿಕ್ಕ ಪ್ರಾಜೆಕ್ಟ್ಸ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ, ತಪ್ಪು ಮಾಡಿ ಕಲೀರಿ. ಮತ್ತೆ 4ನೇದಾಗಿ ನಿಮ್ಮ ಫಂಡಮೆಂಟಲ್ ಸ್ಕಿಲ್ಸ್ ಅಂದ್ರೆ ರೈಟಿಂಗ್, ಡಿಸೈನ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ತಾನೆ ಇರಿ. ಯಾಕಂದ್ರೆ ಎಐ ಟೂಲ್ಸ್ ಚೇಂಜ್ ಆಗ್ಬೋದು, ಆದ್ರೆ ಈ ಫಂಡಮೆಂಟಲ್ ಸ್ಕಿಲ್ಸ್ ಯಾವತ್ತೂ ನಿಮ್ ಜೊತೆ ಇರುತ್ತೆ. ಈ ಸಿಂಪಲ್ ಆದ್ರೆ ಶಿಸ್ತುಬದ್ಧವಾದ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಖಂಡಿತ ಸಿಗುತ್ತೆ. ಇಲ್ಲಿ ಮತ್ತೆ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ ಆಪರ್ಚುನಿಟೀಸ್ ಒಂದೇ ರಾತ್ರಿಯಲ್ಲಿ ಬರೋದಿಲ್ಲ. ಅವು ನಿಧಾನವಾಗಿ ನಿಮ್ಮ ಪರಿಶ್ರಮ ಮತ್ತೆ ಸ್ಕಿಲ್ಸ್ ಜಾಸ್ತಿ ಆದ ಹಾಗೆಲ್ಲ ತಾವಾಗಿಯೇ ಓಪನ್ ಆಗತ್ತೆ. ನಿಮ್ಮ ಜ್ಞಾನ ಹೆಚ್ಚಾದಂತೆ ಎಐನ ಇನ್ನೆಲ್ಲ ರೀತಿಯಲ್ಲಿ ಬಳಸಬಹುದು ಅಂತ ಹೊಸ ಐಡಿಯಾಗಳು ನಿಮ್ಗೆ ಬರಲು ಶುರುವಾಗತ್ತೆ. ಆಗ ನಿಮ್ಮ ತಾಳ್ಮೆನೇ ನಿಮ್ಮ ದೊಡ್ಡ ಶಕ್ತಿಯಾಗತ್ತೆ. ಸರಿ, ಹಾಗಾದ್ರೆ ಫೈನಲ್ ಆಗಿ ಒಂದು ಸಣ್ಣ ರೀಕ್ಯಾಪ್ ಮಾಡ್ಬಿಡೋಣ. ನಾವು ಅವಾಯ್ಡ್ ಮಾಡ್ಬೇಕಾದ 5 ತಪ್ಪುಗಳು: 1. ತಕ್ಷಣ ದುಡ್ಡು ಬರುತ್ತೆ ಅನ್ನೋ ನಿರೀಕ್ಷೆ. 2. ಒಂದೇ ಸರಿ ತುಂಬಾ ಟೂಲ್ಸ್ ಕಲಿಯೋಕೆ ಹೋಗೋದು. 3. ನಮ್ಮ ಬೇಸಿಕ್ ಸ್ಕಿಲ್ಸ್ಗಳನ್ನ ಮರ್ತುಬಿಡೋದು. 4. ಪ್ರಾಕ್ಟೀಸ್ ಮಾಡದೆ ಬರೀ ಥಿಯರಿ ಕಲಿಯೋದು. ಮತ್ತು 5. ಶುರುವಿನಲ್ಲೇ ಬರೋ ಸಣ್ಪುಟ್ಟ ಸೋಲುಗಳಿಗೆ ಬೇಜಾರಾಗಿ ಪ್ರಯತ್ನ ಬಿಡೋದು. ಈ ತಪ್ಪುಗಳನ್ನ ನೀವು ಹುಷಾರಾಗಿ ತಪ್ಪಿಸಿದ್ರೆ ನಿಮ್ಮ ಎಐ ಜರ್ನಿ ಖಂಡಿತವಾಗಿಯೂ ಸ್ಮೂತ್ ಆಗಿ ಸಕ್ಸಸ್ಫುಲ್ ಆಗಿ ಇರುತ್ತೆ.
ಈಗ ನಿಮ್ಗೆ ತಪ್ಪುಗಳು ಯಾವುವು ಅಂತನೂ ಗೊತ್ತಿದೆ, ಮತ್ತೆ ಅವುಗಳನ್ನ ತಪ್ಸೋ ಸರಿಯಾದ ದಾರಿ ಏನು ಅಂತನೂ ಗೊತ್ತಿದೆ. ಹಾಗಾದ್ರೆ ಇನ್ನೇನ್ ಕಾಯ್ತಿದ್ದೀರಾ? ಕಲ್ತಿದ್ದನ್ನ ಆಕ್ಷನ್ಗೆ ತರೋದೇ ನಿಜವಾದ ಜಾಣತನ. ನೀವೀಗ ನಿಮ್ಮ ಎಐ ಜರ್ನಿಯನ್ನ ಸರಿಯಾದ ರೀತಿಯಲ್ಲಿ ಶುರು ಮಾಡಕ್ಕೆ ರೆಡಿಯಾಗಿದ್ದೀರಾ. ಒಂದ್ ಕ್ಷಣ ಯೋಚ್ನಿಸಿ, ಇವತ್ತು ನೀವು ಕಲ್ತಿದ್ದನ್ನ ಬಳಸಿ ನೀವು ಶುರು ಮಾಡೋ ಮೊದಲನೇ ಚಿಕ್ಕ ಸಿಂಪಲ್ ಎಐ ಪ್ರಾಜೆಕ್ಟ್ ಯಾವುದು? ಯೋಚನೆ ಮಾಡಬೇಡಿ, ಇವತ್ತೇ ಶುರು ಮಾಡಿ. ಆಲ್ ದ ಬೆಸ್ಟ್. ಗುಂಡಾ ಎಐಯೊಂದಿಗೆ ಕಲಿಯಿರಿ. ಇನ್ನಷ್ಟು ಎಐ ಉಪಕರಣಗಳು ಮತ್ತು ಭವಿಷ್ಯದ ತಂತ್ರಜ್ಞಾನಕ್ಕಾಗಿ ಚಂದಾದಾರರಾಗಿ.